ಓಂ ಅತಯೇವ ಪ್ರಾಣಃ ಓಂ ಹ್ರೀಶ್ಚತೆ ಲಕ್ಷ್ಮೀಶ್ಚ ಪತ್ನ್ಯೌ ಅಹೋರಾತ್ರೆ ಪಾರ್ಶ್ವೇ ನಕ್ಷತ್ರಾಣಿ ರೂಪಂ ಅಶ್ವಿನೌ ವ್ಯಾಪ್ತಂ ಇಷ್ಟಂ ಮನಿಷಾಣ ಸರ್ವ ಅಮಂ ಮನಿಷಾಣ ಸರ್ವಂ ಮನಿಷಾಣ. 23ನೇ ಸೂತ್ರ, 1ನೇ ಅಧ್ಯಾಯದ 1ನೇ ಪಾದದ್ದು. ಅದರ ತತ್ವಪ್ರಕಾಶಿಕಾದ ಕೊನೆಯ ಭಾಗವನ್ನ ನೋಡ್ತಾ ಇದ್ದೇವೆ. ಈ ಹಿಂದಿನ ಭಾಗಗಳಲ್ಲಿ ಶ್ರೀ ಅಂದ್ರೆ ಯಾರು, ಲಕ್ಷ್ಮಿ ಅಂದ್ರೆ ಯಾರು, ಇದ್ರ ಬಗ್ಗೆ ಏನೇನು ವಿಷಯಗಳನ್ನು ನೋಡಬೇಕಾಗಿತ್ತು ಅದೆಲ್ಲವನ್ನು ನೋಡಿ ಮುಗಿಸಿದ್ದೇವೆ. ಇಲ್ಲಿ ತೈತ್ರಿಯ ಆರಣ್ಯಕದಲ್ಲಿ, ಕೃಷ್ಣ ಯಜುರ್ವೇದದಲ್ಲಿ ಹಾಗೆ ಶುಕ್ಲ ಯಜುರ್ವೇದದಲ್ಲಿ ಕೂಡ ಮೊದಲು ಬಂದಿರುವುದು 13ನೇ ಅನುವಾಕ, 3ನೇ ಪ್ರಪಾಠಕದ 13ನೇ ಅನುವಾಕದಲ್ಲಿ ಬಂದಿರುವುದು ಶ್ರೀಭೂ ಸಮೇತನಾದ ಪರಮಾತ್ಮನ ವರ್ಣನೆ. ಮತ್ತೆ ಅದರ ನಂತರ ಬಂದಿರುವುದು ಮಹಾನ್ ಭೋಗ ಪ್ರಜಾಪತೆ ತದ್ವೈತ್ವಂ ಪ್ರಾಣೋ ಅಭವ, ಈ ಮಾತುಗಳು. ಆದ್ರಿಂದ ಅಲ್ಲಿ ಪ್ರಾಣ ಅಂದ್ರೆ ಯಾರು ಅಂತ ಅರ್ಥ ಮಾಡ್ಕೊಳ್ಬೇಕು ಅಂತ ಪ್ರಶ್ನೆ ಇದ್ದಾಗ, ಹಿಂದೆ ತೇ ಎಂಬ ಶಬ್ದದಿಂದ ಯಾವ ಶ್ರೀಭೂ ಸಮೇತನಾದ ಪರಮಾತ್ಮನ ಬಗ್ಗೆ ವರ್ಣಿಸಿದ್ದಾರೋ ಅವನನ್ನೇ ತಗೊಳ್ಬೇಕು ಅಂತ ಇಷ್ಟು ಗೊತ್ತಾಗ್ತದೆ. ಕಥಂ ಶ್ರುತ್ಯಾ ಪೂರ್ವ ಪಕ್ಷಿತೆ ಸತಿ ಲಿಂಗೇನ ನಿರ್ಣಯ ಅಂತ ವಾಕ್ಯ ಈಗ ಆಗ್ಬೇಕು. ನಾವು ಪೂರ್ವ ಪಕ್ಷ ಮಾಡುವವರು ಇಲ್ಲಿ ಪ್ರಾಣ ಶಬ್ದ ವಾಚ್ಯನಾದವನು ಮುಖ್ಯ ಪ್ರಾಣನೇ ಆಗ್ಬೇಕು, ಅವನೇ ಆನಂದವೇನಾಗಬೇಕು ಅಂತ ಪ್ರಶ್ನೆ ಮಾಡಿದ್ದೀವಲ್ಲ. ನಮಗೆ ಬೆಂಬಲ ಇರುವುದು ವೇದ ವಾಕ್ಯದ ಬೆಂಬಲ. ನೀವು ಕೇವಲ ಲಿಂಗದಿಂದ, ಶ್ರೀಭೂ ಸಮೇತತ್ವ ಎಂಬ ಲಿಂಗದಿಂದ ನಿರ್ಣಯ ಮಾಡ್ತಿದ್ದೀರಲ್ಲ, ಲಿಂಗ ಅನ್ನೋದು ದುರ್ಬಲ ಅಲ್ವಾ? ಇದು ಈ ಬಗ್ಗೆ ಹಿಂದಿನ ನಾವು ಚರ್ಚೆ ಮಾಡಿದೀವಲ್ಲ, ಇದಕ್ಕೆ ನಿಮ್ದು ಏನು ಸಮಾಧಾನ ಇದೆ? ಇದು ಚೇತ್ ಲಿಂಗಸ್ಯ ನಿರವಕಾಶತ್ವಾತ್ ಪ್ರಾಣಶ್ರುತೇ ವಿಷ್ಣಾವಪಿ ಸಾವಕಾಶತ್ವಾತ್. ಶ್ರೀಭೂ ಸಮೇತತ್ವ ಅನ್ನುವ ಲಿಂಗವನ್ನ ನಾವು ಮುಖ್ಯ ಪ್ರಾಣನಲ್ಲಿ ಯಾವ ರೀತಿಯಿಂದಲೂ ಹೊಂದಿಸ್ಲಿಕ್ಕೆ ಬರೋದಿಲ್ಲ, ಅದನ್ನ ಪರಮಾತ್ಮನಲ್ಲೇ ಹೊಂದಿಸ್ಬೇಕಾಗ್ತದೆ. ಹಿಂದೆ ಲಿಂಗ ಅಂತ ಅನ್ನೋದೇನಿದೆ ಅದು ಮಹಾಭೋಗವತ್ವ ಅನ್ನೋ ಲಿಂಗದ ಬಗ್ಗೆ ಅವ್ರು ಹೇಳಿದ್ರು. ಬರೇ ಮಹಾಭೋಗವತ್ವ ಅಂತ ಇಟ್ಕೊಂಡ್ರೆ ಅದು ಮುಖ್ಯ ಪ್ರಾಣನಲ್ಲೂ ಇದೆ ಅಂತ ಪೂರ್ವ ಪಕ್ಷದವರು ವಾದ ಮಾಡಬಹುದಿತ್ತು. ಮಹಾಭೋಗವತ್ವ ಎಂಬ ಲಿಂಗ ಪರಮಾತ್ಮನಿಗೆ ಸಂಬಂಧಪಡಬೇಕಾಗಿಲ್ಲ, ಮಹಾಭೋಗವತ್ವಸ್ಯೈವ ವಾಯು ಸಾವಕಾಶತ್ವಾತ್ ಅಂತ ಹಿಂದೆ ಅವರು ವಾದ ಮಾಡಬಹುದಿತ್ತು. ಅದನ್ನೂ ಮಾಡ್ಲಿಕ್ಕೆ ಬರೋದಿಲ್ಲ, ಪೂರ್ಣಾನಂದತ್ವ ಇರುವುದು ಭಗವಂತನಲ್ಲೇ, ಅದಿರ್ಲಿ. ಆದರೂ ಮಹಾಭೋಗವತ್ವ ದೊಡ್ಡ ಆನಂದ ಅವನಿಗಿದೆ ಅನ್ನೋದನ್ನೊಂದು ಸ್ಥೂಲ ದೃಷ್ಟಿಯಿಂದ ಆದರೂ ವಾದಿಸಬಹುದು. ಆದರೆ ಶ್ರೀಭೂ ಸಮೇತತ್ವ ಅಂತ ಅನ್ನೋದು ಯಾವ ಕಾರಣಕ್ಕೂ ಮುಖ್ಯ ಪ್ರಾಣನಿಗೆ ಬರೋದಿಲ್ಲ. ಮತ್ತೆ ಪ್ರಾಣಶ್ರುತಿ ತದ್ವೈತ್ವಂ ಪ್ರಾಣೋ ಅಭವ ಅನ್ನೋ ಈ ಪ್ರಾಣಶ್ರುತಿ ಏನಿದೆ, ಇದನ್ನ ವಿಷ್ಣುವಿನಲ್ಲಿಯೂ ಹೊಂದಿಸ್ಲಿಕ್ಕೆ ಸಾಧ್ಯ ಇದೆ, ಅದಕ್ಕೆ ಅವಕಾಶಗಳಿವೆ. ಆದ್ರಿಂದ ನಿರವಕಾಶವಾದ ಲಿಂಗದಿಂದ, ಅದು ಶ್ರುತ್ಯುಕ್ತವಾದ ಲಿಂಗವೇ, 2 ಲಿಂಗಗಳಿಗೆ ಇಲ್ಲಿ ನಾವು ಚರ್ಚೆ ಮಾಡಿದಂಗಾಯ್ತು. ಶ್ರುತ್ಯುಕ್ತವಾದ ಒಂದು ಲಿಂಗ ಮತ್ತೆ ಶ್ರುತ್ಯುಕ್ತವಾದಂತಹ ಇನ್ನೊಂದು ವಾಕ್ಯ, ಈ 2 ವಾಕ್ಯಗಳ ನಡುವೆನೇ ನಾವು ಚರ್ಚೆ ಮಾಡಿದಾಗ ಇದು ಆ ಲಿಂಗವನ್ನ ಎತ್ತಿ ಹಿಡಬೇಕು ಅಂತ ಗೊತ್ತಾಗ್ತದೆ. ಹಿಂದೆ ಬಂದದನ್ನ ಮುಂದೆ ಬಂದದನ್ನ ಎಲ್ಲವನ್ನೂ ಪರಿಗಣನೆ ಮಾಡಬೇಕು. ಉಪಕ್ರಮ ಉಪಸಂಹಾರ ಅಂತ ಹೀಗೂ ಎಲ್ಲ ಬಂದಿದೆ. ಪ್ರಾರಂಭ ಕಂಡಿರುವುದೇ ಲಕ್ಷ್ಮೀ ಶ್ರೀಭೂ ಸಮೇತನಾದ ಪರಮಾತ್ಮನ ವರ್ಣನೆ ಇಂದ, ಅದರಿಂದ ನೀವು ಅದನ್ನು ಬಿಡುವಂತಿಲ್ಲ ಅಂತ ಅದರ ತಾತ್ಪರ್ಯ ಆಗ್ತದೆ. ನಿರವಕಾಶವಾದ ಲಿಂಗದಿಂದ ಸಾವಕಾಶವಾದ ವೇದವಾಕ್ಯಕ್ಕೆ ಬಾಧ ಹೇಳಲಿಕ್ಕೆ ಸಾಧ್ಯ ಇದೆ. ರೂಢಯೋಗಯೋ ಅಭಾವಾತ್, ಅದಕ್ಕೆ ಪ್ರಶ್ನೆ ಮಾಡುವವರು ಹೀಗೆ ಕೇಳ್ತಾರೆ, ವಿಷ್ಣುವಿನಲ್ಲಿ ರೂಢಿ ಇಲ್ವಲ್ಲ, ಪ್ರಾಣ ಎಂಬ ಶಬ್ದಕ್ಕೆ ರೂಢಿ ಇಲ್ವಲ್ಲ, ಯೋಗವೂ ಇಲ್ಲ, ಜಗತ್ತನ್ನೆಲ್ಲ ಮುನ್ನಡೆಸುವವನು ಮುಖ್ಯ ಪ್ರಾಣನೇ ಆಗಬೇಕು. ಅದರಿಂದ ಪ್ರಾಣ ಎಂಬ ಶಬ್ದಕ್ಕೆ ಜಗಚ್ಚೇಷ್ಟಕತ್ವ ಅನ್ನುವ ಅರ್ಥ, ಅದು ಪರಮಾತ್ಮನಲ್ಲಿ, ಅದು ವಿಷ್ಣುವಿನಲ್ಲಿ ಯಾವ ಕಾರಣಕ್ಕೂ ಬರೋದಿಲ್ಲ, ಮುಖ್ಯ ಪ್ರಾಣನಲ್ಲೇ ಬರಬೇಕಲ್ವಾ. ಅದು ರೂಢಿಯಂತೂ ಇಲ್ಲವೇ ಇಲ್ಲ. ಕೃಷ್ಣನನ್ನ, ವಿಷ್ಣುವನ್ನ, ವೆಂಕಟರಮಣನ್ನ ಇವ್ರು ಯಾರನ್ನು ಕೂಡ ನಾವು ಪ್ರಾಣ ಅಂತ ಏನು ಹೇಳೋದಿಲ್ವಲ್ಲ. ಅದರಿಂದ ಕಥಂ ವಿಷ್ಣು ಪ್ರಾಣಶ್ರುತೇ ಅವಕಾಶ. ಆದ್ರಿಂದ ಪ್ರಾಣಶ್ರುತಿ ಅಂದ್ರೆ ತದ್ವೈತ್ವಂ ಪ್ರಾಣೋ ಅಭವ ಅನ್ನೋ ಮಾತನ್ನ ವಿಷ್ಣುವಿನಲ್ಲಿ
ನೀವು ಸಾವಕಾಶ ಅಂತ ಹೇಗೆ ಹೇಳ್ತೀರಿ? ವಿಷ್ಣು ಪರವಾಗಿ ಅದಕ್ಕೆ ಹೇಳುವ ಪ್ರಯತ್ನ ಮಾಡ್ತೀರಿ ಹೇಗೆ? ಇತ್ತೀಚೆನ ಹಾಗಲ್ಲ. ರೂಢಿ ಅನ್ನುವುದು ನಾವು ಜನಸಾಮಾನ್ಯರು ಏನು ರೂಢಿಯನ್ನು ಇಟ್ಕೊಂಡಿರ್ತೀವಿ ಅನ್ನೋದು ಮುಖ್ಯ ಅಲ್ಲ. ವಿದ್ವದ್ ರೂಢಿ ಅಂತ ಮುಖ್ಯ. ಈಗ ನಾವು ಜಗತ್ತಿನಲ್ಲಿ ನಾವು ಹರಿ ಸರ್ವೋತ್ತಮ ಅಂತೀವಿ, ವಿಷ್ಣು ಸರ್ವೋತ್ತಮ ಅಂತೀವಿ, ಪ್ರಾಣ ಸರ್ವೋತ್ತಮ ಅಂತ ಅನ್ನೋದಿಲ್ಲ. ಅಂದ್ರೆ ಕೇಳುವರಿಗೆ ಗೊಂದಲ ಆಗ್ತದೆ. ಇವತ್ತು ಪ್ರಾಣದೇವರ ದರ್ಶನಕ್ಕೆ ಹೊರಟಿದ್ದೀವಿ ಉಡುಪಿಗೆ ಅಂತಾರೆ ಅಂತ ಯಾರು ಹೇಳೋದಿಲ್ಲ. ಹಾಗೇನಾದ್ರು ಹೇಳಿದ್ರೆ ಉಡುಪಿಯಲ್ಲಿರುವ ಪ್ರಾಣದೇವರು ಮುಖ್ಯ ಪ್ರಾಣನ ವಿಗ್ರಹಗಳಿಂದ ಅಲ್ಲಿ ದರ್ಶನಕ್ಕೆ ಹೊರಟಿದ್ದಾರೆ ಅಂತ ಜನತೆಗೆ ಅನಿಸಿಬಿಡ್ತದೆ. ಅದಕ್ಕಾಗಿ ಅಲ್ಲೆಲ್ಲ ಸ್ಪಷ್ಟತೆಗಾಗಿ ಕೃಷ್ಣನ ದರ್ಶನಕ್ಕೆ, ವೆಂಕಟರಮಣನ ದರ್ಶನಕ್ಕೆ, ನರಸಿಂಹನ ದರ್ಶನಕ್ಕೆ ಅಂತಾನೆ ಶಬ್ದ ಪ್ರಯೋಗ ಮಾಡ್ತೀವಿ. ಇದು ಜಗತ್ತಿನಲ್ಲಿ ನಮಗೆ ಅರ್ಥ ಆಗಬೇಕು ಅನ್ನೋ ದೃಷ್ಟಿಯಿಂದ ಮಾಡಿಕೊಂಡಂತಹ ವ್ಯವಸ್ಥೆ. ಆದ್ರೆ ವಿದ್ವದ್ ರೂಢಿ ಆ ಪರಮಾತ್ಮನಲ್ಲೇ ಪ್ರಾಣ ಶಬ್ದವನ್ನ ತೋರಿಸ್ತದೆ. ಈಶಾನ ಪ್ರಾಣದ ಪ್ರಾಣ ಅಂತ ಹೀಗೆ ಶಬ್ದವೇ ಇದೆ. ಆದ್ರಿಂದ ಇದು ವಿದ್ವದ್ ರೂಢಿ. ಇದು ವಿಷ್ಣು ಸಹಸ್ರನಾಮ. ಯಾನಿ ನಾಮಾನಿ ಗೌಣಾನಿ ವಿಖ್ಯಾತಾನಿ ಮಹಾತ್ಮನಃ ಋಷಿಭಿ ಪರಿಗೀತಾನೆ. ಋಷಿಗಳಾದವರು, ಜ್ಞಾನಿಗಳಾದವರು ಗುಣವಾಚಕವಾದ ನಾಮಗಳನ್ನು ವಿಷ್ಣುವಿನಲ್ಲಿ ಹೇಳ್ತಾರೆ. ಏಷಮೇ ಪರಮೋ ಧರ್ಮ ಕೋಧರ್ಮ ಸರ್ವಧರ್ಮಾಣ ಪರಮ ಮತಃ ಅಂತ ಅಲ್ಲಿ ಯುಧಿಷ್ಠಿರಕ್ಕೆ ಹೇಳ್ತಾನೆ. ಎಲ್ಲಾ ಧರ್ಮಗಳಲ್ಲೂ ಅತ್ಯಂತ ಮುಖ್ಯ ಧರ್ಮ ಯಾವುದು ಅಂತ ಪ್ರಶ್ನೆ ಕೇಳಿದಾಗ ಏಷಮೇ ಸರ್ವಧರ್ಮಾಣ ಧರ್ಮ ಪರಮೋ ಮತಃ ಅಂತ ಅಲ್ಲಿ ಭೀಷ್ಮರು ಉತ್ತರ ಕೊಡ್ತಾರೆ. ಭಗವಂತನನ್ನ ಸರ್ವನಾಮಗಳಿಂದಲೂ ತಿಳ್ಕೊಳ್ಳುವುದು, ಅದರಲ್ಲೂ ವಿಷ್ಣು ಸಹಸ್ರನಾಮಗಳಿಂದ ಆತನನ್ನು ತಿಳ್ಕೊಳ್ಳುವುದೇನಿದೆ ದೊಡ್ಡ ಧರ್ಮ ಅಂತ ಅಲ್ಲಿ ಬಂದಿದೆ. ಆದ್ರಿಂದ ಈ ಪ್ರಾಣ ಎಂಬ ಶಬ್ದವನ್ನು ವಿಷ್ಣು ಸಹಸ್ರನಾಮದಲ್ಲಿಯೂ ನಾವು ಬಳಕೆಯಲ್ಲಿ ಕಂಡಿರುವಂತೆ ಅದು ಗುಣವಾಚಕವಾದ ನಾಮ. ಆದ್ರಿಂದ ವಿದ್ವದ್ ರೂಢಿಯ ಪ್ರಕಾರ ಪ್ರಾಣ ಅನ್ನೋದು ವಿಷ್ಣುವನ್ನೇ ಹೇಳ್ತದೆ. ಮತ್ತೆ ಮಹಾಯೋಗವು ಕೂಡ ಇದ್ದೇ ಇದೆ. ಮಹಾಯೋಗ ಅಂದ್ರೆ ಈ ಮುಖ್ಯ ಪ್ರಾಣ ಜಗತ್ತಿಗೆ ಪ್ರೇರಕ ಇರಬಹುದು. ಮುಖ್ಯ ಪ್ರಾಣನಿಗೂ ಪ್ರೇರಕನಾದವನು ಯಾರು ಅಂದ್ರೆ ಅದು ಪರಮಾತ್ಮನೇ ಆಗಬೇಕು. ನಚ ಜೀವನಸ್ಯ ಪ್ರಾಣಾನ್ವಯ ವ್ಯತಿರೇಕ ವಿರೋಧ. ನಮ್ಮ ಜೀವನ ಅನ್ನೋದು ಪ್ರಾಣ ಇದ್ದರೆ ಮುಖ್ಯ ಈ ಜೀವನ ನಡೀತದೆ, ಇದು ಅನ್ವಯ. ಪ್ರಾಣ ಇಲ್ಲದೆ ಹೋದ್ರೆ ಜೀವನ ನಡೆಯುವುದಿಲ್ಲ. ಈಗ ಒಂದು ವ್ಯತಿರೇಕ ಕಂಡಿದೆಯಲ್ಲ. ಆದ್ರಿಂದ ಪ್ರಾಣನಿಗೇನೆ ಈ ಜಗಚ್ಚೇಷ್ಟಕತ್ವವನ್ನು ಹೇಳಬೇಕಲ್ಲ. ಅಂದ್ರೆ ಪ್ರಾಣಗತ ಜೀವನ ಕಾರಣತ್ವಸ್ಯಾಪಿ ಭಗವದಧೀನತ್ವಾತ್. ಜಗತ್ತಿಗೆ ಚೇಷ್ಟಕ ಮುಖ್ಯ ಪ್ರಾಣ, ಆ ಮುಖ್ಯ ಪ್ರಾಣನಿಗೂ ಚೇಷ್ಟಕನಾದವನು ಈ ಭಗವಂತ ಅಂತ ಹೀಗಿದು ಕಂಡು ಬಂದಿದೆ. ತಥಾಚ ಶ್ರುತಿ, ಕಾಟಕ ಉಪನಿಷತ್ತಿನಲ್ಲಿ ಈ ಥರದ ವೇದವಾಕ್ಯ ಇದೆ. ನ ಪ್ರಾಣೇನ ನ ಅಪಾನೇನ ಮರ್ತ್ಯೋ ಜೀವತಿ ಕಶ್ಚನ. ಈ ಮುಖ್ಯ ಪ್ರಾಣನ 5 ರೂಪಗಳು: ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಅಂತ. ಅದಲ್ಲದೆ ಮುಖ್ಯ ಪ್ರಾಣನ ಪುತ್ರರು 5 ಜನ ಇದ್ದಾರೆ, ಅದೇ ಹೆಸರಿನವರು. ರುದ್ರನಿಗೆ ಅದೇ ಹೆಸರುಗಳಿವೆ, ಗರುಡನಿಗೆ ಅವೇ ಹೆಸರುಗಳಿವೆ. ಅಂತೂ ನೀವು ಯಾರನ್ನಾದ್ರೂ ತಗೊಳ್ರಿ, ಪ್ರಾಣ, ಅಪಾನ ಇತ್ಯಾದಿ ಶಬ್ದಗಳಿಂದ ಮುಖ್ಯ ಪ್ರಾಣನ ತಗೊಳ್ರಿ, ಅಥವಾ ಮತ್ತಾರನ್ನಾದ್ರೂ ದೇವತೆಗಳನ್ನು ತಗೊಳ್ರಿ, ಅವ್ರು ಯಾರಿಂದಲೂ ನಮ್ಮ ಜೀವನ ನಡೆಯೋದಿಲ್ಲ. ಪ್ರಾಣದಿಂದಲೂ ನಮ್ಮ ಜೀವನ ನಡೆಯೋದಿಲ್ಲ. ಅಪಾನದಿಂದ ನಮ್ಮ ದೈಹಿಕ ಚಟುವಟಿಕೆಗಳು ಏನು ಕೆಳಮುಖವಾಗಿ ಹೋಗ್ಬೇಕು ಅವು ಕೂಡ ಆಗೋದಿಲ್ಲ. ಯಾವ ಮನುಷ್ಯನೂ ಬದುಕೋದಿಲ್ಲ. ಇತರೇಣದು ಜೀವಂತಿ. ಆದರೆ ಇವರಿಬ್ಬರಿಗಿಂತ, ಈ ಎಲ್ಲಾ ಪ್ರಾಣರಿಗಿಂತಲೂ ಭಿನ್ನನಾದ ಮತ್ತೊಬ್ಬ ಇದ್ದಾನೆ. ಅವನಿಗೂ ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಅಂತ ಹೆಸರುಗಳಿವೆ. ಅಂಥ ಮುಖ್ಯ ಪ್ರಾಣನ ಕಾರಣದಿಂದಾಗಿಯೇ, ಅಂಥ ಮಹಾಪ್ರಾಣನ ಅನುಗ್ರಹದಿಂದಾಗಿಯೇ ಈ ಜಗತ್ತೆಲ್ಲವೂ ನಡೀತದೆ. ಇತರೇಣತು ಜೀವಂತಿ ಯಸ್ಮಿನ್ನೇತ ಉಪಾಶ್ರಿತವು. ಆ ಮಹಾಪ್ರಾಣ ಅನ್ಸ್ಕೊಂಡಿರುವಂತಹ ಅಥವಾ ಮುಖ್ಯ ಪ್ರಾಣ ಅನ್ಸ್ಕೊಂಡಿರುವಂತಹ ಭಗವಂತನಲ್ಲಿ ಏತವು, ಈ ಪ್ರಾಣ ಮತ್ತು ಅಪಾನರಿಬ್ಬರು ಕೂಡ ಉಪಾಶ್ರಿತವು, ಆಶ್ರಿತರಾಗಿದ್ದಾರೆ. ಅದರಿಂದ ಪರಮಾತ್ಮನನ್ನ ಮುಖ್ಯ ಪ್ರಾಣ ಅಥವಾ ಮಹಾಪ್ರಾಣ ಅಂತಾರೆ. ಮತ್ತೆ ಈ ಭಾರತೀಯ ರಮಣನಾದ ಪ್ರಾಣ ಏನಿದ್ದಾನೆ ಇವನನ್ನು ಮಧ್ಯಮ ಪ್ರಾಣ ಅಂತ ಹೇಳ್ತಾರೆ. ಆ ದೃಷ್ಟಿಯಿಂದ ನಾವೆಲ್ಲ ಅಲ್ಪ ಪ್ರಾಣರು, ಇನ್ನೂ ಸಣ್ಣವರಾದವರು. ಹೀಗೆ ನಮ್ಮನ್ನ ಅಲ್ಪ ಪ್ರಾಣರು ಅಂತ ಆ ಶ್ರುತಿ ಹೇಳ್ತದೆ. ಒಟ್ಟು ಈ ಥರದ 3 ಜನ ಪ್ರಾಣರಿದ್ದಾರೆ. ಹೀಗೆ ಯಸ್ಮಿನ್ನೇತ ಉಪಾಶ್ರಿತವಂತ ಹೀಗೆ ವೇದವಾಕ್ಯ ಇರುವುದರಿಂದ ನಾವು ಈ ಮುಖ್ಯ ಪ್ರಾಣನಿಗೂ ಆಶ್ರಯದಾತನಾದವನು ಪರಮಾತ್ಮ ಅಂತ ತಿಳ್ಕೊಳ್ಬೇಕಾಗ್ತದೆ.
ಈ ಪ್ರಸಂಗ ಬಂತು ಅಂತ ಇದೊಂದು ಹೇಳಿದೆ. ಸರ್ವಚೇಷ್ಟಯಿತೃತ್ವಾತ್ ಪ್ರಾಣ, ಪ್ರಾಣ ಓಜಸ್ಸಹೋ ಬಲಂ ಅಂತ ಭಾಗವತದಲ್ಲಿದೆ. ಅದು ನಾಲ್ಕು ನಾಮಗಳು ಬಂದಿವೆ, ಪ್ರಾಣ ಓಜಸ್ ಸಹಸ್ ಬಲ ಅಂತ ಹೇಳಿ. ಇದು ಭಾಗವತದ ಮಾತು. ಅದನ್ನು ವ್ಯಾಖ್ಯಾನಿಸುವಾಗ ಆಚಾರ್ಯರು ಸರ್ವಚೇಷ್ಟಯಿತೃತ್ವಾತ್ತು ಪ್ರಾಣೋಭಿಭವ ಶಕ್ತಿತಃ ಓಜಸ್ತ್ವನಭಿಭಾವಿತ್ವಾ ಸಹಶ್ಚ ಸ್ವೇಚ್ಛಯಾ ಕೃತೆ ಬಲಂ ವಿಧಾರಕತ್ವಾಚ್ಚ ವಿಧೃತಿರ್ವಾಯುರುಚ್ಯತೆ ಅಂತ ಒಂದು ಮಹಾಭಾರತದ ಶ್ಲೋಕ ಕೊಟ್ಟಿದ್ದಾರೆ. ಪ್ರಾಣ ಓಜಸ್ ಸಹಸ್ ಬಲ ವಿಧೃತಿ ಅಂತ ಮತ್ತೊಂದು ನಾಮ. ಇವು ಮುಖ್ಯ ಪ್ರಾಣನಿಗೂ ವಾಚಕ, ಹಾಗೆ ಪರಮಾತ್ಮನಿಗೂ ಕೂಡ ಇವು ವಾಚಕ. ಸರ್ವಚೇಷ್ಟಯಿತೃತ್ವ ಪ್ರಾಣ, ಎಲ್ಲರನ್ನೂ ಜಗತ್ತಿನ ಎಲ್ಲರನ್ನೂ ಚೇಷ್ಟೆಗೊಳಪಡಿಸುವವನು ಈ ಭಗವಂತ, ಎಲ್ಲರಲ್ಲೂ ಕ್ರಿಯೆ ಮಾಡಿಸುವವನು ಅವನು ಭಗವಂತ ಅಂತ ಅರ್ಥ. ಪ್ರಕೃಷ್ಟ ನಯನಾತ್ ಪ್ರಾಣ ಅಂತ ತೈತ್ರಿಯ ಉಪನಿಷತ್ತು ಮೊದಲಾದ ಕಡೆನೂ ಕೂಡ ಬಂದಿದೆ. ಎಲ್ಲರನ್ನೂ ಚೆನ್ನಾಗಿ ಕ್ರಿಯೆಗೊಳಪಡಿಸ್ತಾನೆ, ಅಥವಾ ಪ್ರಕೃಷ್ಟರಾದವರನ್ನ, ಅತ್ಯಂತ ಶ್ರೇಷ್ಠರಾದವರನ್ನು ಕೂಡ ಚೇಷ್ಟೆಗೊಳಪಡಿಸ್ತಾನೆ. ಅದಕ್ಕಾಗಿ ಅವನನ್ನ ಪ್ರಾಣ ಅಂತ ಈ ಶಬ್ದದಿಂದ ಹೇಳಬೇಕು ಅಂತ. ತಸ್ಮಾತ್ ಆಧ್ಯಾತ್ಮಿಕ ಅಶೇಷ ಶಬ್ದ ಉಪಲಕ್ಷಕ ಪ್ರಾಣ ಶಬ್ದವಾಚ್ಯೋ ಹರಿದೇವ ಇತಿ ಸ್ಥಿತಂ ಅಥವಾ ಸಿದ್ಧಂ. ಆದ್ದರಿಂದ ಒಟ್ಟಾರೆ ಏನಾಯಿತು, ಈ ಆಧ್ಯಾತ್ಮಿಕ ಶಬ್ದಗಳು ಪ್ರಾಣ, ದೇಹ, ಇಂದ್ರಿಯ ಇತ್ಯಾದಿ ಎಲ್ಲಾ ಶಬ್ದಗಳು ಕೂಡ, ಈ ಎಲ್ಲಾ ಶಬ್ದಗಳಿಗೂ ಉಪಲಕ್ಷಕವಾದದ್ದು, ಸೂಚಕವಾದದ್ದು ಈ ಪ್ರಾಣ ಎಂಬ ಶಬ್ದ. ಅತಯವ ಪ್ರಾಣ ಅಂತ ಇನ್ನು ಸೂತ್ರ ಬಂತಲ್ಲ, ಆ ಸೂತ್ರದ ಮೂಲಕ ನಾವು ತಿಳ್ಕೊಳ್ಬೇಕಾದದ್ದು ಪ್ರಾಣ ಶಬ್ದ ವಾಚ್ಯ ಭಗವಂತ ಅಂತ ಅಷ್ಟು ಮಾತ್ರ ಅಲ್ಲ, ಉಳಿದೆಲ್ಲ ಶಬ್ದಗಳಿಂದಲೂ, ದೇಹ, ಇಂದ್ರಿಯ ಇತ್ಯಾದಿ ಎಲ್ಲಾ ಶಬ್ದಗಳಿಂದಲೂ ಕೂಡ ಭಗವಂತನೇ ವಾಚ್ಯ ಅಂತನ್ನುವುದನ್ನ ನಾವು ತಿಳ್ಕೋಬೇಕು. ಅದೇ ಆಧ್ಯಾತ್ಮಿಕ ಅಶೇಷ ಶಬ್ದಗಳಿಗೆ ಉಪಲಕ್ಷಕ ಅಂದ್ರೆ ಸೂಚಕ ಅಂತ ಅರ್ಥ. ಸೂಚಕವಾದ್ದು ಈ ಪ್ರಾಣ. ಅದರಿಂದ ಪ್ರಾಣ ಶಬ್ದ ವಾಚ್ಯನ ಭಗವಂತ ಅಂತ ತಿಳ್ಕೊಂಡ್ರೆ ಉಳಿದೆಲ್ಲ ಶಬ್ದ ವಾಚ್ಯನು ಅವನೇ ಅಂತ ಗೊತ್ತಾಗ್ತದೆ. ಇದಕ್ಕೆ ಒಂದಿಷ್ಟು ಟಿಪ್ಪಣಿಗಳನ್ನ ನಾವು ನೋಡ್ಬೇಕು. ಬೇರೆ ಬೇರೆ ಕಡೆ ಇದು ಬಂದಿದೆ. 549ನೇ ಪುಟದಲ್ಲಿ ವಾಕ್ಯಾರ್ಥ ಮುಕ್ತಾವಳಿ ಟಿಪ್ಪಣಿಯಲ್ಲಿ ನ ಕೇವಲಂ ಸಾಕ್ಷಾತ್ ಅನ್ಯಗತಸ್ಯಾಪಿ ಅಂತಿದೆ, ಅದನ್ನು ಬಿಡಿ. ಸ್ವಾತಂತ್ರ್ಯೇಣ ನ ಪ್ರಾಣೇನ ನಾಪಾನೇನ ಕೋಪಿ ಜೀವತಿ. ಪ್ರಾಣನಿಂದಾಗಲಿ ಅಪಾನನಿಂದಾಗಲಿ ಅವರದೇ ಶಕ್ತಿಯಿಂದ ಯಾರೂ ಬದುಕೋದಿಲ್ಲ. ಕಿಂತು ಪ್ರಾಣಾದಯ ಸರ್ವೇ ಇತರೇಣೈವ ಅಂದ್ರೆ ಪರಮಾತ್ಮನಿಂದ್ರೆ ಜೀವಂತಿ. ಇತಿ ಕುತಃ ಯಸ್ಮಿನ್ನೇತ ಉಪಾಶ್ರಿತವು ಜೀವನ ವಿಷಯ ತೇನ ಇತರೇಣತು ವಿಶಿಷ್ಯ ಜೀವಂತಿ. ಆ ಪರಮಾತ್ಮನಿಂದಲೇ ಇವರೆಲ್ಲರೂ ಕೂಡ ಬದುಕ್ತಾರೆ ಅಂತ ಅದರ ತಾತ್ಪರ್ಯ. ಇದು ವಾಕ್ಯಾರ್ಥ ಮುಕ್ತಾವಳಿಯಲ್ಲಿ ಬಂದದ್ದು. ಆಧ್ಯಾತ್ಮಿಕೇತಿ ಅಂತ ಹೀಗಿದೆ. ಇದು ಭಾವದೀಪ ಟಿಪ್ಪಣಿ ರಾಘವೇಂದ್ರ ಸ್ವಾಮಿಗಳು. ಅದರಲ್ಲಿ ಹೀಗೆ ಅದನ್ನು ವಿವರಿಸಿದ್ದಾರೆ. ಅಧ್ಯಾತ್ಮಗತ ಶಬ್ದಾನಾಂ ಇತಿ ನ್ಯಾಯ ವಿವರಣ ಉಕ್ತೇ. ನ್ಯಾಯ ವಿವರಣದಲ್ಲಿ ಅಧ್ಯಾತ್ಮಗತ ಶಬ್ದಾನಾಂ ಅಂತ ಹೀಗೆ ವಿವರಣೆ ಬಂದಿದೆ. ಅದರಿಂದ ಅಲ್ಲಿ ಆ ಎಲ್ಲಾ ಶಬ್ದದಿಂದಲೂ ಭಗವಂತನೇ ವಾಚ್ಯ ಅಂತ ಹೀಗರ್ಥ. ಈ ಅಭಿನವ ಚಂದ್ರಿಕಾದಲ್ಲಿ ಅದೇನು ಹೆಚ್ಚು ಬಂದಿಲ್ಲ. ವಾಕ್ಯಾರ್ಥ ಮಂಜರಿ ಟಿಪ್ಪಣಿಯಲ್ಲಿ ಈ 551ನೇ ಪುಟದಲ್ಲಿ ಅಧ್ಯಾತ್ಮಿಕೇತಿ ಆತ್ಮಾಧಿಕಾರಾಖ್ಯ ಗ್ರಂಥ ಪ್ರತಿಪಾದ್ಯಂ ಅತ್ಯಂತ ಆತ್ಮಾಭಿಮಾನ ವಿಷಯ ಅಂತಃಕರಣ ದೇಹಾದಿ ಪರ್ಯಂತಂ ಅಧ್ಯಾತ್ಮಂ ತದ್ಗತಂ ಇತ್ಯರ್ಥ. ಅಧ್ಯಾತ್ಮಾಧಿಕಾರ ಅಂತ ಒಂದು ಗ್ರಂಥ ಹೇಳ್ತಾರೆ. ಆ ಗ್ರಂಥದಲ್ಲಿ ಪ್ರತಿಪಾದಿತವಾದಂತಹ ನಮ್ಮ ಅಭಿಮಾನಕ್ಕೆ ಪಾತ್ರವಾದಂತಹ ಅಂತಃಕರಣ, ನಮ್ಮ ಮನಸ್ಸು, ದೇಹ, 5 ಜ್ಞಾನೇಂದ್ರಿಯ, ಕರ್ಮೇಂದ್ರಿಯ, ಇದೆಲ್ಲವೂ ಕೂಡ ಅಧ್ಯಾತ್ಮ. ಈ ಎಲ್ಲಾ ಶಬ್ದಗಳಿಂದಲೂ ಕೂಡ ಅವನೇ ವಾಚ್ಯ. ಯಥೋಕ್ತಂ ಅಂತ ಒಂದು ಉಲ್ಲೇಖ ಹೇಳ್ತಾರೆ ಅವರು. ಆತ್ಮಾಭಿಮಾನಾಧಿಕಾರ ಸ್ಥಿತಂ ಅಧ್ಯಾತ್ಮಂ ಉಚ್ಯತೆ ದೇಹಾದ್ ಬಾಹ್ಯಂ ವಿನಾತೀವ ಬಾಹ್ಯತ್ವಾತ್ ಅಂತ. ಇದು ಗೀತಾ ಭಾಷ್ಯದ 8ನೇ ಅಧ್ಯಾಯದ 4ನೆಯ ಶ್ಲೋಕ. ನೀವು ಅದನ್ನು ಗುರ್ತು ಮಾಡ್ಕೋಬೇಕು. ಅಲ್ಲಿ ಹೀಗೆ ಬಂದಿದೆ, ಕಿಂತದ್ ಬ್ರಹ್ಮ ಕಿಮಧ್ಯಾತ್ಮಂ ಅಂತ ಹೀಗೆಲ್ಲ ಪ್ರಶ್ನೆ ಮಾಡಿದ್ದಾರೆ. ಆ ಪ್ರಶ್ನದಲ್ಲಿ
ಆ ಪ್ರಶ್ನೆಗೆ ಉತ್ತರ ಕೊಡುವಾಗ ಆಚಾರ್ಯರು ಇಂಥ ಒಂದು ಭಾಷ್ಯದ ಶ್ಲೋಕ ಹೇಳಿದ್ದಾರೆ. ಅದನ್ನ ಇವರೆಲ್ಲ ಉದ್ಧರಿಸಿದ್ದಾರೆ. ಗೀತಾ ಭಾಷ್ಯದಲ್ಲಿ 8ನೇ ಅಧ್ಯಾಯದ 4ನೇ ಶ್ಲೋಕ ಏನಿದೆ ಅದಕ್ಕೆ ಬರೆದಿರುವಂತಹ ಶ್ಲೋಕ, ಅಧಿಭೂತಂ ಕ್ಷರೋಭಾವ ಪುರುಷಶ್ಚ ಅಧಿದೈವತಂ ಅಧಿಯಜ್ಞೋಹಮೇವಾತ್ರ ದೇಹೇ ದೇಹಭೃತಾಂಬುರ ಅಂತ 4ನೇ ಶ್ಲೋಕ ಇದೆ. ಅದಕ್ಕಿಂತ ಮುಂಚೆ ಕಿಂ ತದ್ ಬ್ರಹ್ಮ ಕಿಮಧ್ಯಾತ್ಮಂ ಕಿಂ ಕರ್ಮ ಪುರುಷೋತ್ತಮ ಅಂತ ಈಗ ಒಂದು ಪ್ರಶ್ನವೇ ಇದೆ. ಅದಕ್ಕೆ ಭಗವಂತ ಈ ಎಲ್ಲ ಉತ್ತರಗಳನ್ನು ಕೊಡ್ತಿದ್ದಾನೆ. ನಾವಲ್ಲಿ ಏನು ಶಬ್ದ ನೋಡ್ತೀವಲ್ಲ, ಸ್ಕಾಂದೇಚ ಆತ್ಮಾಭಿಮಾನಾಧಿಕಾರ ಸ್ಥಿತ ಮಧ್ಯಾತ್ಮ ಉಚ್ಯತೆ ಅಂತ. ಈ ಪೃಥ್ವಿ, ಅಪು, ತೇಜಸ್ಸು, ವಾಯು, ಆಕಾಶ ಅಂತ 5 ಭೂತಗಳೇನಿವೆ, ಇವೆಲ್ಲವೂ ಕೂಡ ನಮ್ಮ ದೇಹದಿಂದ ಹೊರಗಿರುವಂಥವು. ನಮ್ಮ ದೇಹನೂ ಕೂಡ 5 ಮಹಾಭೂತಗಳಿಂದ ಹುಟ್ಟಿದ್ದೇ. ಆದರೆ ನಮ್ಮ ದೇಹದಲ್ಲಿ, ನಮ್ಮ ಮನಸ್ಸಿನಲ್ಲಿ ನಮಗೆ ಹೇಗೆ ಒಂದು ವಿಶೇಷ ಅಭಿಮಾನ ಇರ್ತದಲ್ಲ, ಆ ಥರ ಈ ಸ್ಥೂಲವಾದ ಪೃಥ್ವಿ, ಅಪು, ತೇಜಸ್ಸು, ವಾಯು, ಆಕಾಶ, ಬೆಟ್ಟ, ಗುಡ್ಡ ಇವುಗಳ ಬಗ್ಗೆ ನಮಗೇನು ವಿಶೇಷ ಅಭಿಮಾನ ಇರೋದಿಲ್ಲ. ಆದ್ರಿಂದ ಅದನ್ನ ದೇಹಾದ್ ಬಾಹ್ಯ ಅಂತಾರೆ. ಅವುಗಳನ್ನು ಬಿಟ್ಟು ಹೊರಗಿರುವಂತಹ, ದೇಹದಿಂದ ಹೊರಗಿರುವಂತಹ ಸಂಗತಿಗಳನ್ನು ಬಿಟ್ಟು, ಯಾವ ದೇಹದಲ್ಲಿ ಈ ಜೀವ ಬದ್ಧನಾಗಿದ್ದಾನಲ್ಲ, ಯಾವ ಪ್ರಾರಬ್ಧ ಕರ್ಮದಿಂದ ನಮಗೆ ಈ ದೇಹ ಬಂದಿದೆಯಲ್ಲ, ಆ ದೇಹದ ಬಗ್ಗೆ ನಮ್ಗೆ ಅಭಿಮಾನ. ನಮ್ಮ ಮನೆಗಿಂತ ಇರುವ ನಮ್ಮ ಮನೆ ಬಗ್ಗೆ ನಮ್ಗೆ ಅಭಿಮಾನ ಇರ್ತದೆ. ಅದಕ್ಕಿಂತ ಹೆಚ್ಚಿನ ಅಭಿಮಾನ ನಮ್ಮ ದೇಹದ ಬಗ್ಗೆ ಇರ್ತದೆ. ಆದ್ರಿಂದ ದೇಹ ಅನ್ನೋದು ಆಂತರಿಕ ತಿಳ್ಕೋಬಹುದು. ಜೀವಕ್ಕೆ ಸಂಬಂಧಪಟ್ಟಂತೆ ನೋಡಿದ್ರೆ ದೇಹ ಹೊರಗಿರೋದೆ. ಆ ದೇಹಕ್ಕಿಂತಲೂ ಹೊರಗಿರುವುದು ಮನೆ. ಆ ಮನೆಗಿಂತಲೂ ಹೊರಗಿರುವಂಥದ್ದು ಈ ಪೃಥ್ವಿ, ಅಪ್ಪು, ತೇಜಸ್ಸು, ನೀರು ಮೊದಲಾದದ್ದು. ಹಾಗೆ ನಮಗೆ ನಮ್ಮ ಬಗ್ಗೆ, ಜೀವದ ಬಗ್ಗೆ ಹೆಚ್ಚು ಅಭಿಮಾನ. ಅದಾದ್ಮೇಲೆ ದೇಹದ ಬಗ್ಗೆ, ಅದಾದ್ಮೇಲೆ ನಮ್ಮ ಮನೆ, ಮಠ, ಅದಾದ್ಮೇಲೆ ಪಂಚಮಹಾಭೂತಗಳು. ಅಂತೂ ಆತ್ಮನ ಜೀವನ ವಿಶೇಷ ಅಭಿಮಾನಕ್ಕೆ ಪಾತ್ರವಾದ ದೇಹ, ಅಂತಃಕರಣ ಇವೆಲ್ಲವೂ ಕೂಡ ಅಧ್ಯಾತ್ಮ ಅಂತ ಕರೆಸ್ಕೋತದೆ ಅಂತ ಇದಿಷ್ಟು ಅಲ್ಲಿ ಬಂದಿದೆ. ಆದ್ರಿಂದ ಆ ಮಾತನ್ನ ಅವರು ವಾಕ್ಯಾರ್ಥ ಮಂಜರಿಕಾರರು ಉದ್ಧರಿಸಿದ್ದಾರೆ. ಅದನ್ನು ಗಮನಿಸಿ ಇಲ್ಲಿ ದೇಹ, ಅಂತಃಕರಣ, ಮನಸ್ಸು ಇತ್ಯಾದಿ ಎಲ್ಲಾ ಶಬ್ದಗಳಿಂದಲೂ ಕೂಡ ಭಗವಂತನೇ ವಾಚ್ಯ ಅಂತ ನಾವು ತಿಳಿದುಕೊಳ್ಬೇಕು. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ.